ನುಗ್ಗೆ ಪುಡಿ ಮಾಡಲಿಕ್ಕೆ ನೋಡಿ ಈ ಥರ ನಾರು ತೆಗೆದು ಕಟ್ ಮಾಡಿ ಇಷ್ಟಿಷ್ಟು ಪೀಸ್ ಕಟ್ ಮಾಡಿ ನೋಡಿ. ಈಗ ನೀರಿಗೆ ಇದನ್ನು ಹಾಕಿ ನೀರಲ್ಲಿ ತೊಳಿಬೇಕು ಒಳ್ಳೆ ಸರಿಯಾಗಿ. ನೋಡಿ ಈ ಥರ ನೀರಲ್ಲಿ ನುಗ್ಗೆ ಕಟ್ ಮಾಡಿದ ನುಗ್ಗೆಯನ್ನು ತೊಳೆದಿಟ್ಟು ನೋಡಿ ಈ ಥರದ ಹೋಲಿರುವ ಪಾತ್ರೆಯಲ್ಲಿ ತೆಗೆದಿಡ್ಬೇಕು. ಅದರ ನೀರು ಸರಿ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ನುಗ್ಗೆದ್ದು ಪುಡಿ ಮಾಡಲಿಕ್ಕೆ ನೋಡಿ ಆಗ ನೆನೆಸಿಟ್ಟ 3 ಗಂಟೆ ಅಕ್ಕಿ ನೆನೆಸಿಟ್ಟ ಅಕ್ಕಿ ತಂದಿದ್ದೇನೆ, ತೊಳೆದು ಚೆನ್ನಾಗಿ ನೀರು ತೆಗೆದು ತಂದಿದ್ದೇನೆ. ಮತ್ತು ಮೆಣಸು 6 ಉದ್ದ ಮೆಣಸು, 6 ಗಿಡ್ಡ ಮೆಣಸು, ಇದು ಸ್ವಲ್ಪ ನೀರಲ್ಲಿ ಒಂದು 15 ನಿಮಿಷ ನೆನೆ ಹಾಕಿದ್ದೇನೆ, ಸ್ವಲ್ಪ ಮಸಾಲೆ ಸ್ಮೂತ್ ಬರಲಿ ಅಂತೇಳಿ ನೆನೆ ಹಾಕಿದ್ದೇನೆ. ಮತ್ತು ನೋಡಿ ಇಷ್ಟು ಉಪ್ಪು, ಹಿಂಗು, ಹುಳಿ, ಇದನ್ನೀಗ ನುಣ್ಣಗೆ ರುಬ್ಬಿ ತರಬೇಕು. ನೋಡಿ ಈಗ ಇಷ್ಟು ನುಣ್ಣಗೆ ರುಬ್ಬಿಕೊಂಡು ತಂದಿದ್ದೇನೆ. ಇದಕ್ಕೆ ಈಗ ಆಗ ತೊಳೆದಿಟ್ಟ ಇದು ನುಗ್ಗೆಯನ್ನು ಈಗ ಮಿಕ್ಸ್ ಮಾಡಲಿಕ್ಕುಂಟು. ನೋಡಿ ಈ ಕನ್ಸಿಸ್ಟೆನ್ಸಲ್ಲಿ ನಾನು ನುಗ್ಗೆಯನ್ನು ಬೆರೆಸಿಟ್ಟಿದ್ದೇನೆ. ಇದೊಂದು 1/2 ಅವರ್ ಈಗ ಇಡಬೇಕು. 1/2 ಅವರ್ ಆಯಿತು. ಈಗ ಎಣ್ಣೆ ಇಟ್ಟಿದ್ದೇನೆ, ಎಣ್ಣೆಯಲ್ಲಿ ಈಗ ಫ್ರೈ ಮಾಡಬೇಕು ಒಂದೊಂದನ್ನು ತೆಗೆದು. ನೋಡಿ ಇಷ್ಟು ಫ್ರೈ ಆಯಿತು.